ಒಬ್ಬಳು ಗೃಹಿಣಿ ಹೇಗಿರಬೇಕು, ಹಳೆಯ ಕಾಲದ ಭಾರತದ ಚರಿತ್ರೆಯಲ್ಲಿ ಶ್ರೇಷ್ಠ ಗೃಹಿಣಿಯರ ಹಿಂಡುಗಳನ್ನೇ ಕಾಣ್ತೇವೆ. ಅತ್ರಿ ಮಹರ್ಷಿಗಳ ಪತ್ನಿ ಶ್ರೀಮತಿ ಅನಸೂಯ, ವಸಿಷ್ಠ ಮಹರ್ಷಿಗಳ ಅರ್ಧಾಂಗಿ ಹೆಸರು ಇದೆ, ಯಾಜ್ಞವಲ್ಕ್ಯ ಮಹರ್ಷಿಗಳ ಪತ್ನಿ ಮೈತ್ರೇಯಿ. ಹೀಗೆಲ್ಲ ನಾವು ನೋಡ್ತೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸೋದರಿ ಕಸ್ತೂರಿ ಅವರನ್ನು ನೋಡಿದರೆ ಆ ಪರಂಪರೆ ಎಲ್ಲ ನೆನಪಿರುತ್ತೆ. ಈ ಹೆರೂರ್ ದಂಪತಿಗಳೇ, ಇಲ್ಲಿ ನೆಲೆಸಿರುವ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ. ಬೈಕ್ ಯಾರು ಆಪರೇಟ್ ಮಾಡ್ತಾ ಇರೋದು? ಬಾಸ್ ಕಟ್ ಮಾಡಿ, ಸ್ವಲ್ಪ ಟ್ರಿಪಲ್ ಜಾಸ್ತಿ ಮಾಡಿ. ಬಹಳಷ್ಟು ಜನ ಗೃಹಸ್ಥರು ಇಲ್ಲಿ ಕೊಡ್ತಿದ್ದೇವೆ. ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು. ಮೊನ್ನೆ 26ನೇ ತಾರೀಕು ನಾನು ವಿದೇಶ ಪ್ರವಾಸದಿಂದ ವಾಪಸ್ ಬಂದೆ. ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 26ರವರೆಗೆ ಕೆಲವು ದೇಶಗಳನ್ನು ಸುತ್ತಾಡ್ಕೊಂಡು ಬಂದೆ. ಆವಾಗ ಹೋಗ್ತಾ ಇರ್ತೇನೆ. ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಹೋಗ್ತಾ ಇರ್ತೇನೆ. ಈ ಕರೋನಾದಿಂದಾಗಿ ಇತ್ತೀಚೆಗೆ ಹೋಗಿರಲಿಲ್ಲ. ಸುಮಾರು 8 ದೇಶಗಳನ್ನು ನೋಡಿಕೊಂಡು ಬಂದೆ. ದುಬೈ, ಅಬುಧಾಬಿ, ಮಸ್ಕಟ್, ಶಾರ್ಜಾ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಮತ್ತು ನೆದರ್ಲ್ಯಾಂಡ್ಸ್ ಅಥವಾ ಹಾಲೆಂಡ್. ಈ ದೇಶಗಳನ್ನೆಲ್ಲ ನೋಡಿಕೊಂಡು ವಿಮಾನದಲ್ಲಿ ಬೆಂಗಳೂರಿನಲ್ಲಿ ಇಳಿದು, ಬೆಂಗಳೂರಿನಲ್ಲಿ ನಮ್ಮ ಆಶ್ರಮಕ್ಕೆ, ಯಲಹಂಕ ಆಶ್ರಮಕ್ಕೆ ಅಂತ ಬರ್ತಾ ಇದ್ದರೆ ಬೆಂಗಳೂರನ್ನು ನೋಡಿ ನನಗೆ ಅನಿಸಿದ್ದು ಯಾವುದೋ ದೊಡ್ಡ ಹಳ್ಳಿಗೆ ಬಂದಿದ್ದೇನೆ ಅಂತ. ಬೆಂಗಳೂರನ್ನು ನೋಡಿ ನನಗೆ ಅನಿಸಿದ್ದೇನು ಅಂದರೆ ಯಾವುದೋ ಒಂದು ದೊಡ್ಡ ಹಳ್ಳಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಹಳ್ಳಿಗಳು ಬೇಕಾದಷ್ಟು ಸಿಗುತ್ತೆ. ಅಂಥದ್ದು ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೇನೆ. ನಾನು ಹೋಗಿದ್ದ ದೇಶಗಳು, ಆ ದೇಶಗಳಲ್ಲಿ ದೇವರು ನಮಗೆ ಕೊಟ್ಟಿರುವ ಅನುಕೂಲಗಳಲ್ಲಿ ಒಂದಾಣೆ ಅನುಕೂಲತೆಗಳು ಇಲ್ಲ. 4 ದೇಶಗಳು ಏನು ಹೋಗಿದ್ದೆ, ಅಲ್ಲಿ ಕುಡಿಯೋ ನೀರೇ ಗತಿ ಇಲ್ಲ. ನಮ್ಮಲ್ಲಿ ಸಮುದ್ರದಂಥ ನದಿಗಳು ಇವೆ, ಆದರೆ ಆ ನದಿಯ ನೀರನ್ನು ಊರಿಗೆ ತರುವುದಕ್ಕೆ ನಮ್ಮ ಸರ್ಕಾರಗಳಿಗೆ ಇನ್ನು 500 ವರ್ಷ ಆದರೂ ಆಗಲ್ಲ. ಯಾಕೆಂದ್ರೆ ನೀವು ಅಂಥ ಅದ್ಭುತವಾದ ಸರ್ಕಾರಗಳನ್ನೇ ಚುನಾಯಿಸೋರಲ್ವೇ. ಪುಕ್ಕಟೆ ಏನಾದರೂ ಕೊಟ್ಬಿಟ್ರೆ ನಿಮಗೆ, ನೀವು ಒಸಾಮ ಲಾಡೆನ್ನನನ್ನು ಏನು ಬೇಕಾದ್ರೂ ಮಾಡಿಬಿಡ್ತೀರಿ. ಭಯೋತ್ಪಾದಕರಿಗೆಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮಾಡಿಬಿಡ್ತೀರಿ ನೀವು. ಬೇಕಾದರೆ ನಿಮಗೆ ಪುಕ್ಕಟೆ ಕೊಡ್ತಾ ಇರಬೇಕಷ್ಟೆ. ದೇಶ ಹಾಳು ಮಾಡ್ರು ನೀವು. ಯಾರು ಉದ್ಧಾರ ಆಗಿದ್ದಾರೋ ದೇಶ ಕಟ್ಟಿ, ನಮಗೆಲ್ಲ ಪುಕ್ಕಟೆ ಸಿಗುತ್ತೆ ತಾನೆ, ಹಾಕ್ರು ಓಟು. ಅಂತಹ ಅದ್ಭುತ ವ್ಯಕ್ತಿಗಳು ನೀವೆಲ್ಲ ಭಾರತೀಯರು ಇದ್ದೀರಲ್ಲ. ನೀವು ನಿಮ್ಮನ್ನು ವಿಶ್ವಸಂಸ್ಥೆಯಲ್ಲಿ ನಿಮ್ಮ ಫೋಟೋಗಳು ಹಾಕಬೇಕು. ಅಷ್ಟು ಅದ್ಭುತ ವ್ಯಕ್ತಿಗಳು ನೀವೆಲ್ಲ. ಆ 4 ದೇಶಗಳೇನು ಹೋಗಿದ್ದೆ ನಾನು, ದುಬೈ, ಶಾರ್ಜಾ, ಮಸ್ಕಟ್ಟು, ಈ ದೇಶಗಳು, ಅಬುಧಾಬಿ. ಅಲ್ಲಿ ಮಳೆ ಬಿದ್ದು 1000 ವರ್ಷ ಆಗಿರಬೇಕು. ಬರೀ ಮರಳುಗಾಡು. ಈ ದುಬೈ ನಗರ ಸುಮಾರು ಬೆಂಗಳೂರಿನಲ್ಲಿ ಒಂದು 1/2 ಇದೆ. ಆ ನಗರ ಅಮೆರಿಕ ಅದರ ಮುಂದೆ ನಾಚ್ಕೋಬೇಕು. ಹೇಗಿದೆ ಆ ನಗರ, ದುಬೈ ನಗರ ಹೇಗಿದೆ ಅಂದರೆ, ಅಮೆರಿಕ ದೇಶದ ನಗರಗಳು ಆ ನಗರದ ಮುಂದೆ ನಾಚ್ಕೋಬೇಕು. ಅವ್ರಿಗೆ ಕುಡಿಯೋ ನೀರಿಲ್ಲ, ಬೆಳೆ ಅಂತೂ ಇಲ್ವೇ ಇಲ್ಲ. ಬ್ರೈನು ಭಾರತೀಯರಿಗಿರುವಷ್ಟು ಚುರುಕಾದ ಬುದ್ಧಿ ಇದೆ ಅಂತ ಅಂದ್ಕೊಂಡ್ರೆ, ನಮಗಿರೋ ಬುದ್ಧಿನಲ್ಲಿ ಒಂದಾಣೆ ಬುದ್ಧಿನೂ ಇಲ್ಲ ಅವರಿಗೆ. ಆದರೆ ಅವ್ರಿಗೆಲ್ಲ ಒಂದಿದೆ, ಏನದು? ದುರಹಂಕಾರ ಅನ್ನೋದು ಇಲ್ಲ ಅವರಲ್ಲಿ. ಅಹಂಕಾರ ಇಲ್ಲ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಸೊಕ್ಕು ಅವ್ರಿಗಿಲ್ಲ. ನಮ್ಮ ಜನರಿಗೆ ಸೊಕ್ಕು. ಈ ಮೊನ್ನೆ ತಾನೇ ಅವರ ಅಪ್ಪ ಅವನಿಗೆ ಒಂದು ಮೋಟರ್ ಬೈಕ್ ಕೊಡಿಸಿರ್ತಾನೆ, ರೋಡ್ ಮಧ್ಯೆ ಹೋಗ್ತಾ ಇರ್ತಾನೆ.
ದುಬೈನಲ್ಲಿ ಏನಾದರೂ ಮೋಟರ್ ಬೈಕ್ ರೋಡ್ ಮಧ್ಯೆ ಹೋದರೆ ಪೊಲೀಸ್ನವರು 3 ಲಕ್ಷ ರೂಪಾಯಿ ಒಂದು ಜುಲ್ಮಾನೆ ಹಾಕ್ತಾರೆ. 3 ಲಕ್ಷ ರೂಪಾಯಿ. ಆ ವಾಹನ ಮಾರಿದ್ರೂ ಕೂಡ ದುಡ್ಡು ಬರಲ್ಲ ಅಷ್ಟು. ಒಂದು ಟ್ರಾಫಿಕ್ ರೂಲ್ಸ್ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು, ಟ್ರಾಫಿಕ್ ರೂಲ್ಸು 3-3.5 ಲಕ್ಷ ರೂಪಾಯಿ ಜುಲ್ಮಾನೆ 3 ಸಲ. ಆಮೇಲೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಮತ್ತೆ ಲೈಸೆನ್ಸ್ ತಗೋಬೇಕಾದ್ರೆ ಪ್ರಾಣ ಹೋಗುತ್ತೆ, ಅಷ್ಟು ಸ್ಟ್ರಿಕ್ಟ್ ಆಗಿದೆ ರೂಲ್ಸ್. ಕುಡಿಯೋ ನೀರಿಲ್ಲ, ಸಮುದ್ರದ ನೀರನ್ನು ತಗೊಂಡು ಅದರಿಂದ ಉಪ್ಪು ತೆಗೆದು ಅದನ್ನು ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ ಇಷ್ಟು ನೀರು ಅವರು ತಯಾರು ಮಾಡ್ಕೋಬೇಕು ಅಂದರೆ ಒಂದು 100 ರೂಪಾಯಿ ಬೇಕಾಗುತ್ತೆ. ಇಷ್ಟು ನೀರಿಗೆ ಇದರಲ್ಲೇ ಸ್ನಾನ ಮಾಡ್ಕೋಬೇಕು, ಇದರಲ್ಲೇ ಗಿಡಕ್ಕೆ ನೀರು ಹಾಕಬೇಕು, ಇದರಲ್ಲೇ ಬಟ್ಟೆ ಒಗಿಬೇಕು, ಇದರಲ್ಲೇ ನೀರು ಕುಡಿಬೇಕು. ಇಷ್ಟು ನೀರಿಗೆ ಅವ್ರಿಗೆ ಒಂದು 100 ರೂಪಾಯಿ ಆಗುತ್ತೆ. ದೇವರು ಅಂಥ ಶಿಕ್ಷೆ ಕೊಟ್ಟಿದ್ದಾನೆ ಅವ್ರಿಗೆ. ನಮಗೆ ಅಂಥ ಶಿಕ್ಷೆ ಕೊಟ್ಟೇ ಇಲ್ಲ. ನಮಗೆ ಸಕಲ ಸೌಭಾಗ್ಯ. ಕೃಷ್ಣಾ ನದಿ ಅದು ಉರುಳುವ ಸಮುದ್ರ, ಉರುಳ್ಕೊಂಡು ಹೋಗುವ ಸಮುದ್ರ ಕೃಷ್ಣಾ ನದಿ. ಅಷ್ಟು ನೀರು ನಮ್ಗೆ ಕೊಟ್ಟಿದ್ದಾನೆ. ಆದರೆ ಆ ನಗರಗಳನ್ನು ನೋಡಿದರೆ, 4 ನಗರ ಹೇಳಿದ್ನಲ್ಲ, ಒಂದೊಂದು ನಗರ ಅಮರಾವತಿ ದೇವಲೋಕ ನಾಚ್ಕೋಬೇಕಾದ್ರೆ. ಒಬ್ಬ ಪೊಲೀಸ್ನವನು, ಇಡೀ ನಗರದಲ್ಲಿ ಒಬ್ಬ ಪೊಲೀಸ್ನವನು ಎಲ್ಲಾದರೂ ನಿಂತ್ಕೊಂಡಿರೋದು ನಮಗೆ ಕಾಣಲ್ಲ. ನಿಮ್ಮಲ್ಲಿ ಯಾರಾದರೂ ಚೀಫ್ ಮಿನಿಸ್ಟರ್ ಬಂದರೆ ಅರ್ಧ ಊರು ಪೊಲೀಸ್ನವರೇ ಇರ್ತಾರೆ. ಯಾಕೆ? ಈ ದೇಶದಲ್ಲಿ ಬರೀ ದನಗಳು ಇರೋದು. ಈ ದನಗಳಿಗೆ 2 ಕಾಲು, ಪ್ರಪಂಚದಲ್ಲಿ ದನಗಳಿಗೆ 4 ಕಾಲು. ಇಂಡಿಯಾ ದೇಶದ ದನಗಳಿಗೆ 2 ಕಾಲು. ಇಂಡಿಯಾ ದೇಶದ ದನಗಳು ಮಾತಾಡುತ್ತವೆ. ಈ ದೇಶದ ದನಗಳು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗುತ್ತವೆ. ಇಂಥ ದನಗಳು, ಮೃಗಗಳು ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಇನ್ನು ಹಾಲೆಂಡು, ಇಟಲಿ, ಜರ್ಮನಿ ಆ ದೇಶಗಳು ನೀವು ಹೋಗ್ತೀರಾ, ಅಲ್ಲಿ ಮಳೆನೇ ಇಲ್ಲ, ಬರೀ ಹಿಮ. ಆ ಹಿಮದ ನೀರು ಕರಗಿ ಏನು ನೀರು ಬರುತ್ತೆ ಅಷ್ಟೇ ನೀರು. ಮತ್ತು ಚಳಿ, ವರ್ಷದಲ್ಲಿ 8 ತಿಂಗಳು 6 ತಿಂಗಳು ಚಳಿ ಎಷ್ಟು ಅಂದರೆ, ಆ ಚಳಿಯಿಂದ ಮನೆ ಹಾಳಾಗದಂತೆ, ಆ ಚಳಿಯಿಂದ ನಮ್ಮನ್ನು ನಾವು ಬದುಕಿ ಪಾರಾಗಬೇಕು ಅಂದರೆ ಗೋಡೆಗಳಲ್ಲಿ ಬಿಸಿ ನೀರಿನ ಕೊಳವೆಗಳ ಮೂಲಕ ನೀರನ್ನು ಬಿಡಬೇಕು. ಗೋಡೆಗಳು, ಒಂದೊಂದು ಗೋಡೆಯಲ್ಲಿ 4-5 ಕೊಳವೆ ನೀರು ಹರಿಯುತ್ತೆ. ಅದರಿಂದ ಒಳಗಡೆ ಶಾಖ ಆಗಬೇಕು, ಇಲ್ಲ ಸತ್ತು ಹೋಗ್ತಾರೆ ಚಳಿಗೆ. 0 ಅಲ್ಲ, 0 ಕೆಳಗಡೆ 20 ಡಿಗ್ರಿ ಹೋಗುತ್ತೆ 3-4 ತಿಂಗಳು. 4 ತಿಂಗಳು -20 ಇರುತ್ತೆ. 4-5 ಬಟ್ಟೆ ಹಾಕ್ಕೋಬೇಕು, ಕೈಗೆ ಗ್ಲೌಸು, ಕಾಲಿಗೆ ಸಾಕ್ಸು ಹಾಕ್ಕೋಬೇಕು. ಕಾರ್ನಲ್ಲೂ ಹೀಟರು, ಎಲ್ಲಿನೋ ವರ್ಷದಲ್ಲಿ 8 ತಿಂಗಳು ಬರೀ ಹೀಟರ್. ಅವರ ಆ ಹೀಟರ್ಗೆ ಖರ್ಚು ಮಾಡೋ ದುಡ್ಡಿನಲ್ಲಿ ನಮ್ಮದು 1 ವರ್ಷದ ಜೀವನ ನಡೆದೋಗುತ್ತೆ. ಇಂಡಿಯಾದಲ್ಲಿ ಈ ಪ್ರಾಬ್ಲಮ್ಮು ಇಲ್ಲ. ಈ ದುಬೈ ನಗರ, ಮಸ್ಕಟ್ಟು, ಈ ನಗರಗಳಲ್ಲಿರ್ತಕ್ಕಂಥ ಮಹಾಶಕೆ, AC-ನಲ್ಲೇ ಬದುಕಬೇಕು, ಕುಡಿಯೋ ನೀರೇ ಇಲ್ಲ ಅನ್ನೋ ಪ್ರಾಬ್ಲಮ್ಮು ಇಲ್ಲ. ಈ ಯುರೋಪಿಯನ್ ನಗರಗಳ ಚಳಿಯ ಪ್ರಾಬ್ಲಮ್ಮು ಇಲ್ಲ. ದೇವರು ಇಷ್ಟು ಅನ್ಕೊಂಡು ನಮಗೆ ಕೊಟ್ಟ. ಆದರೆ ನಾವು ನೋಡಿದ್ರೆ ಹೇಗೆ ಬದುಕ್ತಾ ಇದ್ದೀವಿ ಅಂದರೆ, ಆ ನಗರಗಳು ದೇವಲೋಕದ ನಗರಗಳಂತೆ ಬದುಕ್ತಾ ಇವೆ. ನಮ್ಮ ಬೆಂಗಳೂರು ಒಂದು ಹಳ್ಳಿ ಇದ್ದಂಗಿದೆ. ಬೆಂಗಳೂರೇ ಹಳ್ಳಿ ಇದ್ದಂಗಿದ್ರೆ ನಿಮ್ಮ ಮಹಾ ಗುಲ್ಬರ್ಗ ಎಲ್ಲಿಡೋಣ ಇದನ್ನು? ನಿಮ್ಮ ಅಮರಾವತಿ, ನಿಮ್ಮ ದೇವಲೋಕ ಗುಲ್ಬರ್ಗ, ಇದನ್ನು ಎಲ್ಲಿಡ್ತೀರಿ? ಪಕ್ಕದಲ್ಲೇ ಒಂದು ಮನೆಯಲ್ಲಿ ಉಳ್ಕೊಂಡಿದ್ದೀನಿ. ಆ ಮನೆಯಿಂದ ಈರಣ್ಣನ ಮನೆಗೆ ಬರಬೇಕಾದ್ರೆ ನಂಗೆ 1/2 ಗಂಟೆ ಬೇಕಾಯ್ತು. ಯಾಕೆ? ಎಲ್ಲಿ ನೋಡಿದ್ರು ಹಂಪುಗಳು, ಆ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಘಾಟ್ ಸೆಕ್ಷನ್ಗಳು, ಪುಟ್ಟ ಘಾಟ್ ಸೆಕ್ಷನ್. ಒಂದು ತಗ್ಗು, ಒಂದು ಏರು, ಒಂದು ಹಂಪು, ಒಂದು ತಗ್ಗು, ಒಂದು ಏರು. ಈ ದೇಶದಲ್ಲಿ ದೇವರು ಎಲ್ಲ ಸವಲತ್ತು ಕೊಟ್ಟ, ಬುದ್ಧಿಯನ್ನೂ ಕೊಟ್ಟ. ಅಮೆರಿಕ ದೇಶದ ಯಾವ ಫ್ಯಾಕ್ಟ್ರಿ, ಕಂಪನಿಗೆ ಹೋಗಿ ನೋಡಿದ್ರು 100 ಜನರಲ್ಲಿ 35 ದೊಡ್ಡ ಇಂಜಿನಿಯರ್ಗಳೆಲ್ಲ ಇಂಡಿಯನ್ಸ್. ಅಮೆರಿಕದ ಯಾವ ಶಾಲೆಗೆ ಹೋಗಿ ನೋಡಿ, ಆ ಶಾಲೆಯಲ್ಲಿ 10 ಜನ ರ್ಯಾಂಕ್ ಸ್ಟೂಡೆಂಟ್ಸ್ನಲ್ಲಿ 7 ಜನ 8 ಜನ ಇಂಡಿಯನ್ಸ್. ಇಷ್ಟು ಬ್ರೈನ್ ಇಂಡಿಯನ್ಸ್ಗೆ. ಇಷ್ಟೆಲ್ಲ ಯಾಕೆ ಬದುಕ್ತಾ ಇದ್ದೀವಿ ನಾವು? ಬೆಂಗಳೂರು ಒಂದು ಹಳ್ಳಿಯಿಂದ ಯಾಕೆ ಬದುಕ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ವಿವೇಕ ಇಲ್ಲ, ಶುದ್ಧ ಮೂರ್ಖರು. ಮೇಲ್ಗಡೆಯಿಂದ ಕೆಳಗಡೆಯವರೆಗೆ 99% ಪರಮ ಮೂರ್ಖರ ದೇಶ ಇದೆ. ದುರಹಂಕಾರ, ಯಾವ ಯೋಗ್ಯತೆಯೂ ಇಲ್ಲದವನು. ನಿಲಾವು ಹಾಕಿದರೆ 5 ರೂಪಾಯಿಗೆ ಯಾರು ಕೊಂಡ್ಕೊಳ್ಳಲ್ಲ ಇವರನ್ನ. 100 ಜನರಲ್ಲಿ 99 ಜನರು ನಮ್ಮ ದೇಶದ ಜನರಿದ್ದಾರಲ್ಲ, ನಿಲಾವಿಗೆ ಹಾಕಿದರೆ 5 ರೂಪಾಯಿಗೆ ಯಾರು ಕೊಂಡ್ಕೊಳ್ಳಲ್ಲ.
ಮಾಸ್ತರ್ ಜೋಳ ಕೊಟ್ಟು ಏನೋ ಮಾಡಿಯೋ ಕಾಪಿ ಮಾಡಿಯೋ ಒಂದು ಎಕ್ಸಾಮ್ ಪಾಸ್ ಮಾಡ್ತಾನೆ. MLA ಕಾಲು ಹಿಡಿದು MP ಕಾಲು ಹಿಡಿದು ನಾವು ನೀವು ಒಂದೇ ಜಾತಿಯವ್ರಿ ಸಾಹೇಬ್ರೆ ಅಂತಂದು ಆ ಜಾತಿಯ ರೆಕಾರ್ಡ್ ಆಡಿಕೊಂಡು ಮಾಡಬಾರದು ಮಾಡಿ ಆನ್ಸರ್ ಶೀಟ್ಸ್ ಎಲ್ಲ ಏನೋ ಮಾಡಿ ನಿಮ್ಮೂರಿನಲ್ಲೇ ಆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ಗೆ ಅದ್ಭುತಗಳು ನಡೆದಿದ್ದು. ಅದ್ಭುತಗಳನ್ನೆಲ್ಲ ಮಾಡಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮೂರು ಬಿಟ್ಟವರಂಗೆ ಬದುಕಿ ಕೊನೆಗೆ ಒಂದು ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಒಂದು ಸಬ್ ಇನ್ಸ್ಪೆಕ್ಟರ್ ಏನೋ ಒಂದು ನೌಕರಿ ಹಿಡಿದು ನನ್ನ ಸಮಾನ ಯಾರು ಅಂತ ಬೀಗ್ತಾ. ನಮ್ಮ ದೇಶದಲ್ಲಿ ಮರಗಳಿಲ್ವಾ? ಆ ಮರಗಳಿಗೆ ನೇತು ಹಾಕೊಳ್ಳೋದಕ್ಕೆ ಹಗ್ಗಗಳಿಲ್ವಾ? ಇಲ್ಲಿ ಮರಗಳಿಲ್ವಾ? ನೇತು ಹಾಕೊಳ್ಳೋದಕ್ಕೆ ಹಗ್ಗಗಳಿಲ್ವಾ? ಇವ್ರು ಯಾಕೆ ಇನ್ನು ನೇತು ಹಾಕೊಂಡಿಲ್ಲ? ಹೊರಗಿನ ದೇಶಗಳನ್ನು ನೋಡ್ಕೊಂಡು ಬನ್ನಿ, ಎಲ್ಲಾದ್ರೂ ಹೋಗಿ ನೇತು ಹಾಕೊಳ್ತೀರ. ನಾವು ಬದುಕೇನು ಪ್ರಯೋಜನ, ನಾವು ಬದುಕೇನು ಪ್ರಯೋಜನ? ಇದೆಲ್ಲ ಯಾಕಾಗ್ತಾ ಇದೆ? ಈಗ ಸಬ್ಜೆಕ್ಟಿಗೆ ಬರ್ತೀನಿ ನಾನು. ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ನಮ್ಮ ದೇಶದಲ್ಲಿರುವ ಗೃಹಸ್ಥ ಸರಿಯಾಗಿ ಬದುಕ್ತಾ ಇಲ್ಲ. ನಾನು ವೀರಣ್ಣನನ್ನ ಮತ್ತು ಕಸ್ತೂರಿ ಸೋದರಿ ಕಸ್ತೂರಿ ಇವರಿಬ್ಬರನ್ನ ಯಾಕೆ ನಾನು ಪ್ರಶಂಸೆ ಮಾಡಿದೆ ಪ್ರಾರಂಭದಲ್ಲಿ ಅಂದರೆ, ಗೃಹಸ್ಥ ಹೇಗೆ ಬದುಕಬೇಕು, ಒಂದೊಂದು ಮನೆಯೂ ಕೂಡ ಹೇಗೆ ಬದುಕಬೇಕು ಹಾಗೆ ಬದುಕಿದ್ರೆ ಒಂದು ಊರು ಉದ್ಧಾರ ಆಗಲ್ವಾ? ಪ್ರತಿಯೊಬ್ಬರು ತಮ್ಮ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ಸ್ಟ್ರೀಟ್, ಆ ಬೀದಿ ಕ್ಲೀನ್ ಆಗಲ್ವಾ? ಪ್ರತಿಯೊಂದು ಬೀದಿಯಲ್ಲೂ ಕ್ಲೀನ್ ಆಗಿಬಿಟ್ರೆ ಆ ಊರು ಕ್ಲೀನ್ ಆಗಲ್ವಾ? ಯೋಚನೆ ಮಾಡಿದೀವ ನಾವು? ಚಿಂತನೆ ಯಾಕೆ ನಾವು ಹೀಗಿದ್ದೀವಿ, ಯಾಕೆ ನೀವು ಹೀಗಿದ್ದೀವಿ, ನಾವು ಯಾಕೆ ನಾವು ಹೀಗಿದ್ದೀವಿ? ಈ ಮಹಾತ್ಮ ಜೀವನ ಪೂರ್ತಿ ಈ ಹಳ್ಳಿಗೆ ಹೋಗು, ಅವ್ರ ಮಾತುಗಳು ಆ ಹಳ್ಳಿ ಜನರಿಗೆ ಅರ್ಥವೇ ಆಗಲ್ಲ. ಅಂತ ಹಳ್ಳಿಗೂ ಹೋಗಿ ತಿಂಗಳಾನಗಟ್ಟಲೆ ಅಲ್ಲಿ ಕುಳಿತು ಅವ್ರ ಜೀವಮಾನದಲ್ಲೆಲ್ಲ ಇನ್ನು 10 ಜನ್ಮಕ್ಕೆ ಅವ್ರು ಕೇಳಬಾರ್ದು ಅಂಥ ಮಾತುಗಳನ್ನೆಲ್ಲ ಅವ್ರಿಗೆ ಕೇಳಿಸಿ ಅವರ ಮೂಳೆಗಳೇ ಸವದು ಹೋಯಿತು. ನಾವು ನೋಡಿದ್ರೆ ಹೀಗೇ ಬಳ್ಳಾರಿ ಕೋರ್ಟಲ್ಲಿ ಒಬ್ಬಳು ಲೇಡಿ ಕೋರ್ಟಿಗೆ ಬಂದ್ಲು. ಜಡ್ಜು ಕೇಳಿದ್ರು, ನಿನ್ನ ಹೆಸರೇನಮ್ಮ? ಹೇಳಿದ್ಲು ಅವಳು, ಕಮಲಾಬಾಯಿ. ವಯಸ್ಸೆಷ್ಟಮ್ಮ? 45 ವರ್ಷ. ಆದರೆ ಆ ಲೇಡಿ ಈ ಜಡ್ಜಿಗೆ ಪರಿಚಯ ಇದ್ರು, ಯಾಕೆ ದೊಡ್ಡ ಜಮೀನ್ದಾರರು. ಆ ಲೇಡಿ ಜಮೀನ್ದಾರರು ಅಂದರೆ ಒಂದು 10-20 ಕೋರ್ಟ್ ಕೇಸುಗಳಿರುತ್ತೆ, ಅವ್ರು ಮತ್ತೆ ಬರ್ತಿರ್ತಾರೆ. ಅವರು ಈ ಜಡ್ಜು ಒಂದು 10 ವರ್ಷದಿಂದ ಆ ಊರಲ್ಲೇ ಇದ್ದರು, ಆದ್ದರಿಂದ ಅವ್ರ ಪರಿಚಯ ಇತ್ತು. ಕಮಲಾಬಾಯಿ ಅಂತಲೂ ಗೊತ್ತಿತ್ತು, ಅವ್ರ ವಯಸ್ಸು 45 ವರ್ಷ ಅಂತಲೂ ಗೊತ್ತಿತ್ತು. ಆದರೂ ಅವ್ರು ಕೇಳಲೇಬೇಕು, ಅವ್ರು ಹೇಳಲೇಬೇಕು, ಅದನ್ನು ರೆಕಾರ್ಡ್ ಮಾಡಿಕೊಳ್ಳಲೇಬೇಕು. ಹೀಗಾಗಿ ವಯಸ್ಸು ಎಷ್ಟಮ್ಮ? 45 ವರ್ಷ. ನನಗೆ ಚೆನ್ನಾಗಿ ನೆನಪಿದೆ, ಒಂದು 5 ವರ್ಷದ ಹಿಂದೆ ನೀವು ಬಂದಿದ್ರಿ, ಆವಾಗ ಕೇಳಿದ್ರು ಕೂಡ ನಿಮ್ಮ ವಯಸ್ಸೆಷ್ಟು ಅಂದರೆ 45 ವರ್ಷ ಅಂತಲೇ ಅಂದಿದ್ರಿ. ಇವಾಗಲೂ 45 ವರ್ಷ ಅಂತಲೇ ನಿಮ್ಮ ವಯಸ್ಸು ಹೇಳ್ತಾ ಇದ್ದೀರಲ್ಲ, ಹೇಗೆ ಅಂತ ಜಡ್ಜ್ ಕೇಳಿದ್ರು. ಆವಾಗ ಆಕೆ ಹೇಳ್ತಾಳೆ, ನಾವು ಆಗೊಂದು ಈಗೊಂದು ಮಾತಾಡೋರಲ್ರಿ, ನಾವು ಯಾವಾಗಲೂ ಒಂದೇ ಮಾತು. ಹಾಗೆ ನಾವು 100 ವರ್ಷಗಳ ಹಿಂದೆ ಹೇಗಿದ್ವಿ, ನಾವು ಈಗಲೂ ಹಾಗೆ ಇರೋರು. ನಾವು ಹಾಗೊಂದು ಈಗೊಂದು ಬದುಕೋರಲ್ಲ. ಬ್ರಿಟಿಷರು ಹೋಗೋದಕ್ಕೆ ಮುಂಚೆ 100 ವರ್ಷಗಳ ಹಿಂದೆ ಹೇಗೆ ಯದ್ವಾ ಬದುಕ್ತಾ ಇದ್ವಿ, ನಾವು ಇವತ್ತು ಹಾಗೆ ಬದುಕೋರು. ನಾವು ಚೇಂಜ್ ಆಗಲ್ಲ. ಈ ದೇಶ ಇದು ಮನೋರಂಜನೆಗಾಗಿ ಹುಟ್ಟಿದ ದೇಶವಲ್ಲ. ಈ ದೇಶದ ಹಿಸ್ಟ್ರಿ ತಿಳ್ಕೊಳ್ಬೇಕು. ಒಂದು ಮನೆಯಲ್ಲಿ ಪ್ರತಿ ಗೃಹಸ್ಥನ ಮನೆಯಲ್ಲಿ ಕನಿಷ್ಠ ಪಕ್ಷ 100 ಇಲ್ಲ ಪರವಾಗಿಲ್ಲ ಅಂತಂದರೆ 1000 ಪುಸ್ತಕಗಳ ಒಂದು ಲೈಬ್ರರಿ, ಪುಟ್ಟ ಲೈಬ್ರರಿ 1000 ಸಲ ಹೇಳಿದೆ ನನ್ನ ಉಪನ್ಯಾಸಗಳಲ್ಲಿ. ಯೂಟ್ಯೂಬ್ನಲ್ಲಿ ನನ್ನ ಉಪನ್ಯಾಸಗಳಿದೆ. ಒಬ್ಬ ಆದರ್ಶ ಗೃಹಸ್ಥ ಹೇಗಿರಬೇಕು, ತಂದೆ ತಾಯಿಯಂದ್ರೆ ಹೇಗಿರಬೇಕು, ಮಕ್ಕಳು ಹೇಗೆ ಹುಟ್ಟಬೇಕು, ಒಂದು ಮನೆಯಲ್ಲಿ ಮಕ್ಕಳು ಹೇಗೆ ಹುಟ್ಟಬೇಕು, ತಾಯಿ 9 ತಿಂಗಳು ಗರ್ಭಿಣಿಯಾಗಿದ್ದಾಗ ಎಂಥ ಜೀವನ ನಡೆಸಬೇಕು, ಅವಳು ಯದ್ವಾ ಬದುಕಿದ್ರೆ ಮಕ್ಕಳು ಹೇಗಾಗ್ತಾರೆ, ರೀತಿ ಇಟ್ಕೊಂಡು ಅವಳು ಬದುಕಿದ್ರೆ ಹೇಗಾಗ್ತಾರೆ, ಎಕ್ಸಾಂಪಲ್ಗಳನ್ನು ಕೊಟ್ಟು ಯೂಟ್ಯೂಬ್ನಲ್ಲಿ ನಾನು ಉಪನ್ಯಾಸಗಳನ್ನು ಹಾಕಿದ್ದೇನೆ. ಕೇಳೋರು ಯಾರು? ಉಪನ್ಯಾಸ ಹಾಕ್ಬೋದು, ಪುಸ್ತಕ ಬರೀಬೋದು. ಓದೋರು ಯಾರು? ಸಿದ್ದೇಶ್ವರ ಸ್ವಾಮಿಗಳು 100 ಪುಸ್ತಕ ಬರೆದ್ರು, 1 ಲಕ್ಷ ಉಪನ್ಯಾಸ ಮಾಡಿದರು. ಈ ಕಡೆ ಕೇಳೋದು, ಆ ಕಡೆ ಬಿಡೋದು. ಪುಸ್ತಕ ಬರೆದ್ರು. ಓದೋರು ಯಾರು? ಟೈಮ್ ಹ್ಯಾಕ್ ಕಳೀತೀರಿ, ಬಿಡುವಿನ ವೇಳೆಯಿಂದ ಹ್ಯಾಕ್ ಕಳೀತೀರಿ. ಹರಟೆ. ಪ್ರಪಂಚದ ಯಾವ ಮೂಲೆಯಲ್ಲೂ ಅವನು ಇದಾನಲ್ಲ ಬೈಡನ್ನು, ನನ್ನನ್ನು ಕೇಳಿದ ಯಾವ ಕೆಲಸವೂ ಬೈಡನ್ ಮಾಡಲ್ಲ.
ಹೊಸಪೇಟೆನಲ್ಲಿ ಪ್ರೈಮರಿ ಸ್ಕೂಲ್ ಮೇಸ್ಟ್ ಒಬ್ಬ ನನ್ನ ಜೊತೆ ಬುರುಡೆ ಬಿಟ್ಟಿದ್ದ. IAS ಆಫೀಸರ್ ಒಬ್ಬ ಪರಿಚಯ, ಅವಳ ಪರಿಚಯವೂ ಇಲ್ಲ ಏನೂ ಇಲ್ಲ. ಇವ್ರ ಜಾತಿ ಅವ್ರ ಜಾತಿ ಒಂದೇ. ನನ್ನನ್ನು ಕೇಳಿದೆ, ಆಕೆ ಏನೂ ಮಾಡಂಗಿಲ್ಲ ರೀ, ಅವ್ರ ಆಫೀಸನ್ನು ನೋಡೇ ಇಲ್ಲ ಇವನು, ಅವರನ್ನಂತ ಮೊದಲೇ ನೋಡಿಲ್ಲ. ನನ್ನನ್ನು ಕೇಳಿದೆ, ಏನು ಮಾಡಂಗಿಲ್ಲ. ಇನ್ನು ಪ್ರೈಮರಿ ಸ್ಕೂಲ್ ಮೇಸ್ಟ್ರು, ಅದು ಹೇಗೆ ಮೇಸ್ಟ್ರು ಆದ್ನ ದೇವ್ರಿಗೆ ಗೊತ್ತು. ಅವನ ಬಾಯಿನಲ್ಲಿ ಬಂದು 5 ವಾಕ್ಯ ನೋಡಿ ಅವ್ನ ಯೋಗ್ಯತೆ ಹೇಳಬಲ್ಲೆ, ಅವನು ಎಂಥವನು ಅಂತ. ಬುರುಡೆ ಬಿಡ್ತಾ ಇರೋದು. ಬಿಡುವಿನ ವೇಳೆಯನ್ನು ಹೇಗೆ ಕಳಿಬೇಕು? ಒಂದು ಮನೆಯಲ್ಲಿ ಲೈಬ್ರರಿ ಇರಬೇಕು, 1,000 ಪುಸ್ತಕ ಇರಬೇಕು, ಅಲ್ಲೇ ಈ ಥರದೊಂದು ಟೇಬಲ್ ಸುತ್ತ ಒಂದು 4 ಕುರ್ಚಿ ಇರಬೇಕು, ಓದ್ತಾ ಇರಬೇಕು. ಎಷ್ಟೋ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ದು, ಹೆಚ್ಚು ತಿಳ್ಕೊಳ್ಬೇಕಾದ್ದು ಅಂದರೆ ಮನುಷ್ಯ ಜೀವನದ ಗುರಿ ಏನು, ಮನುಷ್ಯ ಬದುಕಬೇಕಾದ್ದು ಹೇಗೆ, ಪ್ರತಿನಿತ್ಯ ಅವನ ಜೀವನ ಇರಬೇಕಾದ್ದು ಹೇಗೆ, ತಂದೆ ತಾಯಂದರು ಮಕ್ಕಳಿಗೆ ಹೇಳಿಕೊಡಬೇಕಾದ್ದು ಏನು, ಮಕ್ಕಳು ತಂದೆ ತಾಯಂದ್ರಿಂದ ನಿರೀಕ್ಷಿಸಬೇಕಾದ್ದು ಏನು, ಮೇಷ್ಟ್ರುಗಳಿಗೆ ಹೇಗೆ ಬದುಕಬೇಕು, ಸಮಾಜದ ಹಿರಿಯರು ಹೇಗೆ ಬದುಕಬೇಕು, ಬಿಡುವಿನ ವೇಳೆ ಹೇಗೆ ಕಳೀಬೇಕು, ಮನೋರಂಜನೆ ಹೇಗಿರಬೇಕು. ಮನೋರಂಜನೆ ಬೇಕು, ಪ್ರತಿ ಮನುಷ್ಯನಿಗೂ ಜೀವನದಲ್ಲಿ ಮನೋರಂಜನೆ ಬೇಕು. ಆದರೆ ಅದು ಹೇಗಿರಬೇಕು, ಮನೋರಂಜನೆ ಹೇಗಿರಬೇಕು, ಇದೆಲ್ಲ ತಿಳ್ಕೊಳ್ಳದೆ ಹೋದರೆ ಅವನು ನೋಡೋದಕ್ಕೆ ಮಾತ್ರ ಮನುಷ್ಯನಾಗಿದ್ದರೆ ಭಾರತೀಯ ಸಂಸ್ಕೃತಿ ಅವನನ್ನು ಮನುಷ್ಯ ರೂಪದ ಮೃಗ ಅಂತ ಕರೆಯುತ್ತೆ. ಅವನಿಗೆ ವೋಟಿಂಗ್ ಪವರ್ ಕೊಡಬೇಡಿ ಅಂತ ಹೇಳುತ್ತೆ. ಅವನನ್ನು ಬೀದಿನಲ್ಲಿ ಅವನ ಮನೆ ಮಾಡಿಕೊಡ್ಬೇಡಿ, ಒಂದು ಸ್ವಲ್ಪ ಪಕ್ಕದಲ್ಲಿ ಅವನ ಮನೆ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಮನುಷ್ಯ ಬದುಕಬೇಕಾದ ರೀತಿಯಲ್ಲಿ ಬದುಕಲಿಲ್ಲ ಅಂದರೆ ಅವನನ್ನು ಮನುಷ್ಯ ಅಂತ ಕರಿಬೇಡಿ, ಅವನು ಮನುಷ್ಯ ರೂಪದ ಮೃಗ. ಮನುಷ್ಯ ಬೇರೆ, ಮನುಷ್ಯ ರೂಪದ ಮೃಗ ಬೇರೆ. ತೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ. ಯಾರಲ್ಲಿ ಈ 7 ಸದ್ಗುಣಗಳು ಇಲ್ಲ, ಸಪ್ತ ಸದ್ಗುಣಗಳು ಯಾರಲ್ಲಿ ಇಲ್ಲ, ಅಥವಾ ಅದನ್ನು ಪಡೆದುಕೊಳ್ಳುವುದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವೂ ಇಲ್ಲ. ಇಲ್ಲ ಅಂದ್ರೆ ಹೋಗ್ಲಿ, ಎಲ್ರಿಗೂ ಹುಟ್ಟುತ್ತಾ ಎಲ್ಲ ಬರಲ್ಲ. ಅದನ್ನು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಆದ್ರೂ ಬೇಕಲ್ಲ, ಪ್ರಯತ್ನ ಆದ್ರೂ ಬೇಕಲ್ಲ. ಪ್ರಯತ್ನವೂ ಇಲ್ಲ. ನಮಗೆ ಅವೆಲ್ಲ ಅನ್ನೋ ಉಡಾಫೆ ಬಿಡ್ತಾನೆ, ಅದು ಬೇಡ ಅಂತಂತಾನೆ. ಯಾವುದದು? ವಿದ್ಯಾ. ವಿದ್ಯೆ ಇದೆಲ್ಲ ಹೇಳೋಕೆ ನನಗೆ ಟೈಮ್ ಇಲ್ಲ. ವಿದ್ಯೆ ಅಂದ್ರೆ ಏನು, ಮತ್ತೊಂದಂದ್ರೆ ಏನು, ಮುಂದೆ ಯಾವಾಗಲೂ ಹೇಳೋಣ. ವಿದ್ಯೆ ಯಾರಲ್ಲಿಲ್ಲ, ತಪಸ್ಸು ಯಾರಲ್ಲಿ. ತಪಸ್ಸು ಅಂದ್ರೆ ದಾಡಿ ಬಿಟ್ಕೊಂಡು ಗುಹೆಗೆ ಹೋಗಿ ಓಂ ನಮಃ ಶಿವಾಯ ಹೇಳ್ಕೊಂಡು ಜೀವನ ಪೂರ್ತಿ ಕಳೆಯೋದಲ್ಲ. ಒಂದು ವಾಕ್ಯದಲ್ಲಿ ಹೇಳ್ತೇನೆ, ತಪಸ್ಸು. ಅನ್ಯಾಯದಿಂದ ಏನನ್ನೂ ಪಡೆದುಕೊಳ್ಳಬಾರದು, ಇಷ್ಟು ತಪಸ್ಸಿದ್ರೆ ಸಾಕು. ಜೀವನದಲ್ಲಿ ಬೇಕಾದ್ದು ಪಡೆದುಕೊಳ್ಳೋ ಹಕ್ಕು ನಮಗಿದೆ, ಆದರೆ ಅನ್ಯಾಯ ಅಧರ್ಮದ ಮಾರ್ಗದಲ್ಲಿ ಏನನ್ನೂ ಪಡ್ಕೊಳ್ಬಾರದು. ರಾಮಕೃಷ್ಣ ಪರಮಹಂಸರ ತಂದೆ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ನಿರಾಕರಿಸಿ ಆ ಜಮೀನ್ದಾರನ ದಬ್ಬಾಳಿಕೆಯಿಂದ ತಮ್ಮ ಇಡೀ ಆಸ್ತಿ ಕಳ್ಕೊಂಡ್ರು, ಆದರೆ ಅವರು ಸುಳ್ಳು ಹೇಳಲಿಲ್ಲ. ಅದಕ್ಕೆ ರಾಮಕೃಷ್ಣರು ಅವರ ಹೊಟ್ಟೆಯಲ್ಲಿ ಹುಟ್ಟಿದರು. ನಿಮ್ಮ ಹೊಟ್ಟೆಯಲ್ಲಿ ಬುದ್ಧ ಹುಟ್ಟಬಲ್ಲ, ರಾಮಕೃಷ್ಣ ಹುಟ್ಟಬಲ್ಲರು, ಸಿದ್ದೇಶ್ವರ ಶ್ರೀಗಳು ಹುಟ್ಟಬಲ್ಲರು. ಆದರೆ ಆ ಯೋಗ್ಯತೆ ನಮಗಿರಬೇಕು. ಅಂಥ ಮಕ್ಕಳನ್ನು ಪಡೆಯುವ ಯೋಗ್ಯತೆ ಮೊದಲು ನಾವು ಗಳಿಸಬೇಕು. ಈ ದೇಶದಲ್ಲಿ ಅದೃಷ್ಟವನ್ನು ನಂಬು ಅಂತ ಹೇಳಲ್ಲ ನಾವು. ಪ್ರತಿಯೊಂದು ನಿನ್ನ ಕರ್ಮಗಳನ್ನು ಅವಲಂಬಿಸಿದೆ. ಈ ಕೈಯಲ್ಲಿ ಮಾಡ್ತೀಯ, ಈ ಕೈಯಲ್ಲಿ ತಿಂತೀಯ, ಯಾರು ನಿನ್ನ ಹಣೆ ಬರ ಬರೆಯಲ್ಲ. ನಿನ್ನ ಹಣೆ ಬರ ನೀನೇ ಬರ್ಕೊಳ್ತೀಯ. ಇದು ಈ ದೇಶದ ಸಿದ್ಧಾಂತ. ದೇವರು ಹೇಳ್ತಾನೆ, ನಾನು ಯಾರಿಗೂ ಇಷ್ಟನೂ ಪಡಲ್ಲ, ಯಾರನ್ನು ದ್ವೇಷನೂ ಮಾಡಲ್ಲ, ನಿಮ್ಮ ಉದ್ಧಾರ ನಿಮ್ಗೆ ಬಿಟ್ಟಿದ್ದೀನಿ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಯಾರನ್ನು ದ್ವೇಷವೂ ಮಾಡಲ್ಲ, ಯಾರನ್ನು ಪ್ರೀತಿಯೂ ಮಾಡಲ್ಲ. ನಮೇ ದ್ವೇಷೋಸ್ತಿ ನ ಪ್ರಿಯ ಸಮೋಹಂ ಸರ್ವಭೂತೇಶು. ನಾನು ಎಲ್ಲರಿಗೂ ಸಮ. ನಮೇ ದ್ವೇಷಯೋಸ್ತಿ ನ ಪ್ರಿಯ. ಕೆಲವರನ್ನು ದ್ವೇಷ ಮಾಡೋದು, ಕೆಲವರು ಪ್ರೀತಿ ಮಾಡೋದು ನನ್ನಲ್ಲಿಲ್ಲ. ಉದ್ಧರೇದ ಆತ್ಮನಾತ್ಮಾನಂ. ನಿಮ್ಮ ಉದ್ಧಾರ ನಿಮ್ಮ ಕೈನಲ್ಲಿದೆ. ನೀವು ಎಡಗೈನಲ್ಲಿ ಮಾಡ್ರಿ, ಬಲಗೈನಲ್ಲಿ ತಿನ್ರಿ. ನಿಮಗೆ ದೇವರಂತ ಮಕ್ಕಳು ಬೇಕಾ? ಸಿದ್ದೇಶ್ವರ ಶ್ರೀಗಳು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕಾ? ಹುಟ್ಟುತ್ತಾರೆ. ಅಂಥ ತಂದೆ ತಾಯಿ ಆಗೋ ಯೋಗ್ಯತೆ ನಿಮ್ಗಿದೆಯಾ? ರಾಮಕೃಷ್ಣರ ತಂದೆ ಸುಳ್ಳು ಹೇಳದೆ ಆಸ್ತಿ ಕಳ್ಕೊಂಡ್ರು. ದೇವರು ಕನಸಲ್ಲಿ ಬಂದು ಹೇಳ್ದ, ನಿನ್ನ ಮಗನಾಗಿ ಹುಟ್ಟಬೇಕು ಅಂತಿದ್ದೀನಿ. ನೋಡಿ, ಇವ್ರು ಹೇಳ್ತಾರೆ, ಬೇಡ ನನ್ನ ಮಗನ ಹುಟ್ಟಬೇಡ, ನಾನು ಬಡವ, ನೀನು ತಿನ್ನೋದಕ್ಕೆ ಏನು ಕೊಡಲಿ? ಇಲ್ಲ, ನೀನು ಕೊಟ್ಟಿದ್ದೀವಿ, ಏನು ಕೊಟ್ಟರು ಅದನ್ನು ತಿಂತೇನೆ, ನಿನ್ನ ಮಗನಾಗಿ ಹುಟ್ಟಿ ಬರ್ತೀನಿ. ದೇವರು ಡಿಮ್ಯಾಂಡ್ ಮಾಡ್ತಾನೆ, ನೀನು ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ ಅಂತ. ಇದು ಈ ದೇಶದ ಸಂಸ್ಕೃತಿ. ಇದೆಲ್ಲ ತಿಳ್ಕೊಳ್ಳೋದು ಬೇಡವಾ? ಪುಸ್ತಕಗಳಲ್ಲಿದೆ, ಓದಲಿಲ್ಲ ಅಂದರೆ ಹೇಗೆ? ಒಂದು ಗೃಹಸ್ಥನ ಮನೆ 1000 ಪುಸ್ತಕ, 100 ಪುಸ್ತಕ. ಈಗಿನ ಕಾಲದಲ್ಲಿ ಎಲ್ಲ ಯೂಟ್ಯೂಬ್ ಅದೇ ಚಿಂತೆ.
ಯೂಟ್ಯೂಬ್ನಲ್ಲಿ ಮಾಡ್ತಿರೋ, WTube ಮಾಡ್ತಿರೋ, X ಟ್ಯೂಬ್, Y ಟ್ಯೂಬ್, ದೇವರು ಬೇಕು ಅದೆಲ್ಲ ಕಿವಿಗೆ ಹಾಕ್ಕೊಳ್ರಿ. ಆನೋ ಭದ್ರ ಕ್ರತವೋ ಎಂತು ವಿಶ್ವದ ಋಗ್ವೇದ ಆ ಕಾಲದಲ್ಲಿ ಹೇಳುತ್ತೆ, ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಶ್ರೇಷ್ಠವಾದ ಚಿಂತನೆಗಳು ನಮ್ಮನ್ನು ತಲುಪಲಿ. ಜಗತ್ತಿನ ಮೂಲೆ ಮೂಲೆಯಿಂದಲೂ ಶ್ರೇಷ್ಠ ಚಿಂತನೆಗಳು ನಮಗೆ ಬರಲಿ. ಋಗ್ವೇದ ಆವತ್ತೇ ಹೇಳ್ತು, ಆನೋ ಭದ್ರ ಕ್ರತವೋ ಎಂತು ವಿಶ್ವತಃ, ವಿಶ್ವದ ಮೂಲೆ ಮೂಲೆಯಿಂದ ನಮಗೆ ಒಳ್ಳೆಯ ಚಿಂತನೆಗಳು ಬಂದು ನಮ್ಮ ಕಿವಿ ಮುಟ್ಲಿ. ತಿಳ್ಕೊಳ್ಬೇಕು. ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಮನೆಯಲ್ಲಿ ಜಗತ್ತಿನ ರೀತಿಗಳನ್ನೇ ಬದಲಾಯಿಸುವ, ಜಗತ್ತಿಗೆ ಬೆಳಕನ್ನು ಕೊಡುವ ಮಹಾತ್ಮ ಹುಟ್ಟಬೇಕಲ್ಲ. ನಾವಂತೂ ಆಗಲಿಲ್ಲ, ನನ್ನ ಹೊಟ್ಟೆಯಲ್ಲಾದರೂ ಅಂತವ್ನು ಹುಟ್ಟಬೇಕಲ್ಲ. ಆ ಕಾರಣಕ್ಕೋಸ್ಕರ ಮದುವೆ ಮಾಡ್ಕೊಳ್ಳೋದು ಏನಕ್ಕೆ? ನನ್ನ ಹೊಟ್ಟೆಯಲ್ಲಿ ಒಬ್ಬ ಪರಮಾತ್ಮನಂತಹ ವ್ಯಕ್ತಿ, ದೇವಮಾನವ ಹುಟ್ಟಲಿ, ದೇವಮಾನವನಂತ ಹೆಣ್ಣು ಹುಟ್ಟಲಿ, ಗಂಡು ಹುಟ್ಟಲಿ. ಅರುಂಧತಿ, ಆವಾಗ ವಶಿಷ್ಠನ ಹೆಂಡತಿ ಮರೆತೋಗಿ, ಅರುಂಧತಿಯಂತಹ ಒಂದು ಹುಡುಗಿ ಹುಟ್ಟಲಿ. ಬುದ್ಧನಂತಹ ಒಬ್ಬ ಮಗ ಹುಟ್ಟಲಿ. ಸಾವಿರಾರು ಜನ ಇದ್ದಾರೆ. ಬರೀ ಬುದ್ಧ ಹೇಳಿದ್ರು, ನಮ್ಮ ಗುರುಗಳನ್ನು ಹೇಳಲಿಲ್ಲ ಅಂತೆಲ್ಲ ಅನ್ಕೋಬೇಡ್ರಿ. ಈ ದೇಶದಲ್ಲಿ ಈ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್, ನಮ್ಮ ದೇಶದಲ್ಲಿ ದೊಡ್ಡ ಪ್ರಾಬ್ಲಮ್. ಅವ್ರ ಹೆಸರು ಹೇಳಲಿಲ್ಲ ಅಂದ್ರೆ ಅವ್ರನ್ನ ಕಂಡ್ರೆ ನಮಗಾಗಲ್ಲ. ಏನಿಲ್ಲ, ಕೋಟಿ ಜನ ಇದ್ದಾರೆ. ಯಾರ ಹೆಸರು ಹೇಳೋದು, ಯಾರ ಹೆಸರು ಬಿಡೋದು, ಬಾಯಿಗೆ ಹಾಕೋದೇ ಒಂದು ಹೇಳೋದು. ಮನೆ ಅಂದ್ರೆ ಏನು? ಅದೊಂದು ಪುಟ್ಟ ಪ್ರಪಂಚ. ಎದುರುಗಡೆ ಮನೆ, ಹಿಂದ್ಗಡೆ ಮನೆ, ಆ ಕಡೆ ಮನೆ, ಈ ಕಡೆ ಮನೆ, ಇವ್ರನ್ನೆಲ್ಲ ಉದ್ಧಾರ ಮಾಡೋಕೆ ನಮ್ಮ ಕೈಯಲ್ಲಿ ಆಗಲ್ಲ. ಅವ್ರು ನಮ್ಮ ಮಾತು ಕೇಳಲ್ಲ. ಯಾಕೆ ನಮ್ಮ ಕೈ ಉದ್ಧಾರ ಮಾಡೋಕ್ಕಾಗಲ್ಲ? ಅವ್ರು ನಮ್ಮ ಮಾತು ಕೇಳಲ್ಲ. ನಮ್ಮ ದೇಶದಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಸಹಾಯ ಮಾಡುವುದಕ್ಕೆ ಜನರ ಕೊರತೆ ಇಲ್ಲ. ನನ್ನ ಅನುಭವ ಹೇಳ್ತೇನೆ. ಶ್ರದ್ಧೆಯಿಂದ ಓದುವ ವಿದ್ಯಾರ್ಥಿಗಳಿಗೆ ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡುವ ಜನ, ನೂರಾರು ಜನ ಇದ್ದಾರೆ. ಜೀವನದಲ್ಲಿ ಮೇಲೆ ಬರಬೇಕು, ಉದ್ಧಾರ ಆಗಬೇಕು ಅನ್ನೋ ನಿರುದ್ಯೋಗಿ ಯುವಕನಿಗೆ ಉದ್ಯೋಗ ಕೊಡುವುದಕ್ಕೆ ಇಲ್ಲ ಒಂದು 4-5 ಲಕ್ಷ ರೂಪಾಯಿ, ಒಂದು 10-20 ಲಕ್ಷ ರೂಪಾಯಿ ಈ ಕೊಡ್ತೀನಪ್ಪ, ಇದನ್ನ ಇಟ್ಕೊಂಡು ನೀನು ಉಪಯೋಗ ಮಾಡ್ಕೋ, ನಿನಗೆ ಹಣ ಸಂಪಾದನೆ ಪ್ರಾರಂಭವಾದ ಮೇಲೆ ನನಗೆ ಸ್ವಲ್ಪ ಕೊಡ್ತಾ ತೀರಿಸು, ಯಾವ ಬಡ್ಡಿನೂ ಕೊಡಬೇಡ, ನಿಂಗೆ ದುಡ್ಡು ಕೊಡ್ತೀನಿ ಅಂತ ನಿಮ್ಗೆ ಹೇಳೋರು ನೂರಾರು ಜನ ಇದ್ದಾರೆ. ಹೆಲ್ಪ್ ಮಾಡುವವರಿಗೆ ಈ ದೇಶದಲ್ಲಿ ಕೊರತೆ ಇಲ್ಲ. ತಗೊಂಡ ಹೆಲ್ಪನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋರಿಗೆ ದೊಡ್ಡ ಕೊರತೆ ಇದೆ. ಮೋಸಗಾರರು, ನಾನು ನಿಮ್ಗೆ ಹೆಲ್ಪ್ ಮಾಡೋದನ್ನ ನಾಳೆಯಿಂದ ಯೋಚನೆ ಮಾಡ್ತೀನಿ, ಸ್ವಾಮಿಗಳ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಡ್ಬೇಕು. ಒಂದು ಬಸ್ ಹಾಳಾಗುವುದು ಆ ಬಸ್ ಡ್ರೈವರು ಮತ್ತು ಕಂಡಕ್ಟರ್, ಕ್ಲೀನರ್ಗಳಿಂದ, ಸತ್ತ ಅವನ ಮಾಲೀಕ. ಒಂದು ಹೊಲ ಹಾಳಾಗುವುದು ಆ ಹೊಲವನ್ನು ನೋಡ್ಕೊಳ್ತಾನಲ್ಲ, ದ್ರಾಕ್ಷಿ ತೋಟ, ಆ ದ್ರಾಕ್ಷಿ ತೋಟ ಒಬ್ಬ ಯಜಮಾನ ಮಾಡ್ತಾನೆ, ನೋಡ್ಕೊಳ್ಳೋಕೆ ಒಂದು ಆಳು. ಆ ಆಳು ಮತ್ತು ಆ ದ್ರಾಕ್ಷಿ ಕದಿಯುವ ಕಳ್ಳ, ಇವರಿಬ್ಬರು ಒಟ್ಟಿಗೆ ಆಗ್ತಾರೆ. ದ್ರಾಕ್ಷಿ ತೋಟ ನೋಡಿಕೊಳ್ಳುವ ಮ್ಯಾನೇಜರು, ದ್ರಾಕ್ಷಿ ಕದಿಯುವ ಕಳ್ಳ, ಇವರಿಬ್ಬರು ಒಂದಾಗ್ಬಿಡ್ತಾರೆ, ಅಳಿಯ ಮಾವ ಆಗ್ಬಿಡ್ತಾರೆ. ಇವರಿಬ್ಬರು ಸೇರಿ ಯಜಮಾನನಿಗೆ ಟೋಪಿ ಹಾಕ್ತಾರೆ. ಇದು ಇಂಡಿಯಾ. ಮೇರಾ ಭಾರತ್ ಮಹಾನ್. ಆ ಮರುಭೂಮಿ ನಗರಗಳು ದೇವಲೋಕಗಳಾಗಿವೆ. ಇದು ಮೃಗಗಳ ದೇಶ ಆಗಿದೆ. ಕುಡಿಯೋ ನೀರು ಗತಿ ಇಲ್ಲ ಈ ದೇಶ. ಯಾಕೆ ಗೊತ್ತಾ? ಬರೀ ಮೋಸ ವಂಚನೆ, ನೆಗೆಟಿವ್. ಇಲ್ಲಿ ಏನು ಹಾಳು ಮಾಡಿ ತಗೊಳ್ಳೋದು, ನ್ಯಾಯದಿಂದ ಬದುಕೋರು ಯಾರು ಉದ್ಧಾರ ಆಗೋದಿಲ್ಲ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಬಿಜಾಪುರ ಜಿಲ್ಲೆಯ ಒಂದು ಹಳ್ಳಿನಲ್ಲೊಬ್ಬ ಹೇಳ್ತಿದ್ದ, ಸಾಲಿ ಕಲ್ತು ಯಾವ ಉದ್ಧಾರ ಆಗ್ಯಾನ ನೋಡಿ ಹೇಗಿದೆ. ಹಾಗಾಗಿ ಉದ್ಧಾರ ಆಗೋದಕ್ಕೆ ಏನು ಮಾಡಬೇಕು? ಕದಿಬೇಕು, ಮೋಸ ಮಾಡಬೇಕು, ಕಳ್ತನ ಮಾಡಬೇಕು. ಸಾಲಿ ಕಲ್ತರು ಉದ್ಧಾರ ಆಗ್ತಾರೇನು? ಎಂತಹ ಮೂರ್ಖತನ! ಇವರು ಉದ್ಧಾರ ಆಗ್ತಾರೆ? ಇವರು ಉದ್ಧಾರ ಆಗ್ತಾರೆ? ಅದಕ್ಕೆ ಹೇಳೋದಲ್ಲ, ಪುಕ್ಕಟೆ ಕೊಟ್ರೆ ಒಸಾಮಾ ಬಿನ್ ಲಾಡೆನ್ಗೂ ಕೂಡ ನೀವು ಪವರ್ ಕೊಟ್ಬಿಡ್ತೀರಿ. ದೇಶ ಹಾಳಾಗಲ್ಲ, ಹಾಳಾಗಿ ಹೋಗ್ಲಿ ದೇಶ. ನಾವಷ್ಟೇ ತಪ್ಪು ಮಾಡ್ತೀವಿ. ರಾಜಕಾರಣ ಮುಖ್ಯಮಂತ್ರಿಗಳು ಕರೆಕ್ಟ್ ಇದ್ದಾರಾ? ಅವ್ರು ಮುಖ್ಯಮಂತ್ರಿ ಮಾಡಿದ್ ನೀವೇ. ಬೇರೆ ಮಂತ್ರಿಗಳು ಕರೆಕ್ಟ್ ಇದ್ದಾರಾ? ಸ್ವಾಮಿಗಳು ಕರೆಕ್ಟ್ ಇದ್ದಾರಾ? ಮೂರ್ಖತನದ ಮಾತುಗಳು ಸ್ವಲ್ಪ ಬರುತ್ತಾ ಬಾಯಿನಲ್ಲಿ? ಒಬ್ಬ ಹುಡುಗ ಒಂದು ಹುಡುಗಿ ವಿಚಾರ ಮಾಡಿದ್ರು, ಏನಾದರೂ ಮಾಡಿ ಆದರ್ಶವಾಗಿ ಬದುಕಬೇಕಲ್ಲ. ಅವರಿಬ್ಬರು ಮದುವೆ ಮಾಡಿಕೊಂಡ್ರು. ಏನಾದರೂ ಮಾಡಿ ನಮ್ಮ ಮಕ್ಕಳು ಸಿಕ್ಕಿದವ್ರ ಜೊತೆ ಎಲ್ಲ ಸೇರಿ ಸಿಕ್ಕಿದ ಮಾತುಗಳನ್ನೆಲ್ಲ ಬಾಯಿನಲ್ಲಿ ಮಾತಾಡಿ ಜೊತೆಯೆಲ್ಲ ಸಿನಿಮಾಗೆ ಹೋಗಿ ನೋಡಬಾರದ್ದನ್ನು ನೋಡಿ ಮಾಡಬಾರದ್ದನ್ನು ಮಾಡಿ
ಕುಡಿಯಬಾರದನ್ನು ಕುಡಿದು ಹೋಗಬಾರದು ಕಡೆ ಹೋಗಿ ಹೀಗೆಲ್ಲ ಆಗಬಾರ್ದು, ನಾವು ಇವನ್ನೆಲ್ಲ ಕರೆಕ್ಟಾಗಿ ಬೆಳೆಸಬೇಕು ಅಂತ ಯೋಚನೆ ಮಾಡಿದ ಸತಿಪತಿ ಆ ಕನಸುಗಳನ್ನೆಲ್ಲ ನೆರವೇರಿಸ್ಕೊಳ್ಳೋದಕ್ಕೆ ಸಿಕ್ಕಿದವ್ರ ಜೊತೆ ಎಲ್ಲ ಅವ್ರು ಬದುಕ್ತಾ ಇದ್ರೆ ಆಗಲ್ಲ ಅದು. ಆದ್ದರಿಂದ ಒಂದು ಮನೆ ಬೇಕಾಯಿತು. ನಮ್ಮದೊಂದು ಪುಟ್ಟ ಪ್ರಪಂಚ. ಧಾರವಾಡದ ಒಬ್ಬಳು ಹುಡುಗಿ ಒಂದು ಕೆಲಸ ಬೇಕಿತ್ತು. ನನಗೆ ಪರಿಚಯ ಇರೋ KAS ಆಫೀಸರ್ ಹತ್ರ ಕಳಿಸಿದೆ ಅವರನ್ನು. ಆ KAS ಆಫೀಸರ್ ಕೆಲಸ ಮಾಡಿಕೊಟ್ರು. ಅವ್ರಿಗೆ ಫೋನ್ ಮಾಡಿ ನಾನು ಧನ್ಯವಾದ ಹೇಳಿದೆ. ಧನ್ಯವಾದ ಇಂಥವ್ರೆ, ನೀವು ಹೆಲ್ಪ್ ಮಾಡಿದ್ರೆ. ಬಹಳ ಒಳ್ಳೆ ಹುಡುಗಿ, ಅದು ಹೈಸ್ಕೂಲ್ ಓದೋ ಕಾಲದಿಂದ ನನ್ನ ಪರಿಚಯದಲ್ಲಿದ್ದಾಳೆ. ಆವಾಗ KAS ಆಫೀಸರ್ ಏನು ಹೇಳಿದ್ರು ಅಂದರೆ, ಸ್ವಾಮೀಜಿ ಆಕೆ ಹುಡುಗಿ ಅಲ್ರಿ, ಆಕೆ ಹುಡುಗಿ ಅಲ್ಲ, ಅವಳೊಬ್ಬಳು ಲೇಡಿ ಅಲ್ಲ, ಅವಳೊಬ್ಬಳು ದೇವತೆ. ಅವಳು ಲೇಡಿ ಅಲ್ಲ, ಅವಳು ಹುಡುಗಿ ಅಲ್ಲ, ಅವಳೊಬ್ಬಳು ದೇವತೆ. ಆಕೆ 8-9ನೇ ಕ್ಲಾಸ್ನಿಂದ ನನ್ನ ಸಂಪರ್ಕ. ಅವಳು ಹೇಗೆ ಬೆಳೆದಿದ್ದಾಳೆ ಅಂತ ನನಗೆ ಒಂದೊಂದು ದಿನದ ದಿನಚರಿ ಅವಳ ಬಗ್ಗೆ ನನಗೆ ಗೊತ್ತು. ಅವಳು ಓದುವಾಗ ರೂಮ್ನಲ್ಲಿ ನಾನು ಹೋಗಿ ನೋಡಿದ್ರೆ ಗೋಡೆಗಳಲ್ಲಿ ಏನೂ ಖಾಲಿ ಇರಲಿಲ್ಲ ಜಾಗ. ಗೋಡೆಗಳೆಲ್ಲ ತುಂಬಿತ್ತು ಫೋಟೋಗಳಿಂದ. ಯಾವ ಫೋಟೋ ಅಂದರೆ ಸ್ವಾಮಿ ವಿವೇಕಾನಂದರ ಫೋಟೋ. ಆಕೆಗೆ ಫ್ರೆಂಡ್ಸೇ ಇಲ್ಲ. ನಾವೇ ಒಂದು 3-4 ಜನ ಸಾಧು ಸನ್ಯಾಸಿಗಳ ಫ್ರೆಂಡ್ಸ್. ಇವತ್ತು ಪರಿಚಯ ಇಲ್ಲದ, ಗುರುತಿಲ್ಲದ, ಪರಿಚಯ ಇಲ್ಲದ KAS ಆಫೀಸರು 45 ವರ್ಷದ ಲೇಡಿಯನ್ನು ನೋಡಿ, ಆಕೆ ಲೇಡಿ ಅಲ್ಲ, ಅವರೊಬ್ಬರು ದೇವತೆ ಸ್ವಾಮೀಜಿ ಅಂತ ಅವ್ರು 100 ಜನರನ್ನು ಕಳಿಸಿ ನಾನು ಏನು ಕೆಲಸ ಬೇಕಾದ್ರೂ ಮಾಡಿಕೊಡ್ತೇನೆ. ಇದೇ 21ನೇ ಶತಮಾನದ 2023ನೇ ಇಸ್ವಿಯ ಜೂನ್-ಜುಲೈ ತಿಂಗಳಲ್ಲಿ ಒಬ್ಬಳು ಲೇಡಿಗೆ ಒಬ್ಬರು ಆಫೀಸರ್ ಹೀಗಂತಾರೆ ಅಂದರೆ ಇದಕ್ಕೆ ಕಾರಣ ಏನು? ಎಲ್ಲ ಲೇಡಿಗಳ ಬಗ್ಗೆ ಹೀಗಂತಾರೆ ಆಫೀಸರ್ಸ್. ಆ ಮನೆಯಲ್ಲಿ ವಾತಾವರಣ ಹಾಗಿತ್ತು. ತಂದೆ ತಾಯಿಗೆ ಮಗಳಿಗೆ ಎಲ್ಲಿ ಕಳಿಸ್ಬೇಕು, ಯಾವ ಪುಸ್ತಕ ಓದಿಸ್ಬೇಕು, ರೂಮ್ನಲ್ಲಿ ಯಾವ ಫೋಟೋ ಹಾಕಬೇಕು. ಅದೇ ಊರಿನ ಇನ್ನೊಂದು ಮನೆಯಲ್ಲಿ ನಾನು ಹೋದಾಗ ಆ ಒಂದು ಗೋಡೆ ಮೇಲೆ ಈ ಹಾರ್ಟು, ಅದರ ಒಳಗಡೆ ಒಂದು ಬಾಣ, ಅದರದ್ದು ಒಂದು ಫೋಟೋ ನೋಡಿದೆ, ನಾನು ಚಿತ್ರ ನೋಡಿದೆ. ಒಂದು 6 ತಿಂಗಳಲ್ಲಿ ಆ ಮನೆಯಿಂದ ಕೆಟ್ಟ ಸುದ್ದಿ ಬಂತು, ನಡಿಬಾರ್ದು, ನಡೆದು ಹೋಗಿತ್ತು. ನಿಮ್ಮ ಮಕ್ಕಳು ಗೋಡೆ ಮೇಲೆ ಹಾಕಿಕೊಳ್ಳುವ ಫೋಟೋ ಮೇಲೆ ಹೇಳ್ಬೋದು ಈ ಮನೆಯಲ್ಲಿ ಯಾವ ವಾತಾವರಣ ಇದೆ, ಒಂದು ಮನೆ ಯಾಕೆ ಕಟ್ಕೋಬೇಕು, ಆ ಮನೆಯ ವಾತಾವರಣ ಹೇಗಿರಬೇಕು. ಮನೆ 10 ವಸ್ತುಗಳಿಂದ ಕಟ್ಕೊಳ್ತೀವಿ. ಇಟ್ಟಿಗೆ, ಕಲ್ಲು, ಮಣ್ಣು, ಕಬ್ಬಿಣ, ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ, ಆದರೆ ಅವೆಲ್ಲ ಸೇರಿ ಒಂದು ಮನೆ ಆಗಿದೆ. ಅದೆಲ್ಲ ಮನೆ ಆಗೋದಕ್ಕೆ ಕಾರಣ ಏನು ಅಂದರೆ ಅದನ್ನೆಲ್ಲ ಹಿಡಿದಿಡುವ ಒಂದು ವಸ್ತು ಇದೆ, ಅದಕ್ಕೆ ಸಿಮೆಂಟ್ ಅಂತ ಹೆಸರು. ಸಿಮೆಂಟ್ ಕಬ್ಬಿಣ ಅಲ್ಲ, ಕಲ್ಲಲ್ಲ, ಇಟ್ಟಿಗೆ ಅಲ್ಲ, ಏನೂ ಅಲ್ಲ, ಆದರೆ ಇದನ್ನೆಲ್ಲ ಹಿಡಿದಿಡುತ್ತೆ. ಒಂದು ಮನೆಯಲ್ಲಿ 10 ಬೇರೆ ಬೇರೆ ಮನಸ್ಸಿನ ವ್ಯಕ್ತಿಗಳಿರಬಹುದು, ಆದರೆ ಅವ್ರನ್ನೆಲ್ಲ ಒಟ್ಟಿಗೆ ಹಿಡಿದಿಡೋದಕ್ಕೆ ಒಂದು ವಸ್ತು ಬೇಕಾಗುತ್ತೆ. ಅಲ್ಲಿ ಏನದು? ಆ ವಸ್ತುವೇ ತಾಯಿ. ಇವರನ್ನೆಲ್ಲ ಹಿಡಿದಿಡೋದಕ್ಕೆ ಒಂದು ವಸ್ತು ಅಲ್ಲಿ ಕಾರಣೀಭೂತವಾಗುತ್ತೆ, ಅದು ತಾಯಿ. ತಾಯಿಯ ಪ್ರೇಮ, ತಾಯಿಯ ತ್ಯಾಗ, ತಾಯಿಯ ನಿಸ್ವಾರ್ಥತೆ. ಆ ತಾಯಿಯಿಂದ ಒಂದು ಜೀವಂತ ದೇವತೆ, ಒಂದು ಜೀವಂತ ದೇವತೆ. ತಾಯಿ ಒಬ್ಬಳು ಕರೆಕ್ಟ್ ಇದ್ದಾಳ, ಆ ಮನೆ ಹಾಳಾಗುವುದಕ್ಕೆ 99% ಸಾಧ್ಯವಿಲ್ಲ. ತಾಯಿ ಒಬ್ಬಳು ಕರೆಕ್ಟ್ ಆಗಿದ್ರೆ. ತೆಲುಗಿನಲ್ಲಿ ಒಂದು ಗಾದೆ ಇದೆ, ಇಲ್ಲಂಟೆ ಇಲ್ಲಾಲೆ. ಇಲ್ಲಾಲು ಅಂದರೆ ಗೃಹಿಣಿ. ಇದನ್ನು ಸಂಸ್ಕೃತದಲ್ಲಿ ಯಾವ ಕಾಲದಲ್ಲೂ ಹೇಳಿದ್ರು, ನ ಗೃಹಮಿತ್ಯಾಹೋ, ಗೃಹಿಣಿ ಗೃಹ ಮುಚ್ಚತೆ. ಅರಮನೆ ಕಟ್ಟು, ಅದನ್ನು ಗೃಹ ಅಂತ ಕರೆಯೋಕ್ಕಾಗಲ್ಲ, ಸದ್ಗೃಹ ಆಗಲಾರದು. ನೆನಪಿಟ್ಕೊಳ್ಳಿ, ರಾಮಕೃಷ್ಣರಾಗಲಿ, ಸಿದ್ದೇಶ್ವರ ಶ್ರೀಗಳಾಗಲಿ, ಬುದ್ಧನಾಗಲಿ, ವಿವೇಕಾನಂದರಾಗಲಿ, ಆ ಬೆಂಗಳೂರಿನ ಹುಡುಗಿ ದೇವತೆ ಸ್ವಾಮೀಜಿ ಅಂತ ಹೇಳಿದ್ರಲ್ಲ ಆ ಹುಡುಗಿ, ಅಂಥವರಾಗಲಿ, ಹೀಗೆ ಇವರಂತ ನಾನು ಇರಬೇಕು, ಏನು ಅದ್ಭುತ ಇವರು ಅನ್ನುವ ಭಾವನೆ ನಮ್ಮ ಮನಸ್ಸಲ್ಲಿ ಯಾರ್ಯಾರು ಮೂಡಿಸ್ತಾರಲ್ಲ, ಇವರೆಲ್ಲರೂ ಹುಟ್ಟಿ ಬರುವುದು ಸದ್ಗೃಹಸ್ಥರ ಮನೆಯಿಂದ. ಒಬ್ಬ ಕಲಾಮ ಇರಲಿ, ಮುಸಲ್ಮಾನ, ಮಹಾ ಮಡಿವಂತ ಸಂಪ್ರದಾಯಸ್ಥ ಬ್ರಾಹ್ಮಣ ಒಬ್ಬ ಇರಲಿ, ಇನ್ಯಾರೋ ಒಬ್ಬ ಅವನು ಇವನು ಅದೆಲ್ಲ ಹೇಳಬಾರ್ದು. ಏನೇ ಇರಲಿ, ಎಲ್ಲೇ ಹುಟ್ಟಿರಲಿ, ಏನೇ ಆಗಿರಲಿ, ಸಮಾಜದಲ್ಲಿ ಆದರ್ಶ ವ್ಯಕ್ತಿ ಈತ ಅಂತ ನೀವು ಒಬ್ಬ ಕಡೆ ಬೆರಳು ಮಾಡಿ ತೋರಿಸ್ತೀರಾ, ನೀವು ನೋಡಿ
ಅವನೊಬ್ಬ ಸದ್ಗೃಹಸ್ಥನ ಮನೆಯಿಂದ ಹುಟ್ಟಿ ಬಂದಿರ್ತಾನೆ. ಒಂದು ದೇಶಕ್ಕೆ ಆಸ್ತಿ ಸದ್ಗೃಹಸ್ಥನ ಮನೆ. ಎಲ್ಲ ಪ್ರತಿಭೆಗಳ ಗಂಗೋತ್ರಿ, ಎಲ್ಲ ಪ್ರತಿಭೆಗಳನ್ನು ಹುಟ್ಟು ಹಾಕುವ ಹೊಲ ಸದ್ಗೃಹಸ್ಥನ ಮನೆ. ಸದ್ಗೃಹಸ್ಥನ ಮನೆಯ ಲಕ್ಷಣಗಳು ಹಲವಾರು. ಆ ಮನೆಯಲ್ಲಿ ಎಂದಿಗೂ ನೆಗೆಟಿವ್ ಮಾತುಗಳು, ನೆಗೆಟಿವ್ ಚಿಂತನೆಗಳು ಬರಬಾರದು. ಆದ್ದರಿಂದ ಉಪನಿಷತ್ತಿನ ಕಾಲದ ಋಷಿಗಳು ಆವತ್ತೇ ನಮಗೆಲ್ಲ ಕೂಡ ಬೆಳಗ್ಗೆ ಎದ್ದು ಏನೇನು ಹೇಳಬೇಕು ಅಂತ ಕೆಲವು ಮಂತ್ರಗಳನ್ನು ಇಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಏನು ಹೇಳಬೇಕು, ಯಾವಾಗಲೂ ಮನೆಯಲ್ಲಿ ಭದ್ರಂ ಕರ್ಣೆ ಭಿಷ್ಣುಣಯಾಮ ದೇವಾಹ, ಇದೊಂದು ಒಂದು ಮಂತ್ರ ಪೂಜ್ಯರು ಬಹಳ ಹೇಳೋರು. ಅದರಲ್ಲೂ ಯುವ ಸಮ್ಮೇಳನದಲ್ಲಿ ಬಹಳ ಹೇಳೋರು. ಅವ್ರಿಗೆ ಬಹಳ ಇಷ್ಟ ಈ ಮಂತ್ರ, ಅದಕ್ಕೋಸ್ಕರ ಹೇಳಿದೆ. ನನ್ನ ಕಿವಿಗಳು ಒಳ್ಳೆಯದನ್ನೇ ಕೇಳ್ತಾ ಇರಲಿ, ನನ್ನ ಕಣ್ಣುಗಳು ಅದ್ಭುತವಾದನ್ನೇ ನೋಡ್ತಾ ಇರಲಿ, ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಉದಾತ್ತವಾದ ಚಿಂತನೆಗಳೇ ಮೂಡಿ ಬರ್ತಾ ಇರಲಿ. ಶಾಂತಿರಸ್ತು, ಪುಷ್ಟಿರಸ್ತು, ತುಷ್ಟಿರಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಇದೆಲ್ಲ ಬರುತ್ತೆ. ತೈತ್ರಿಯ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ. ಆ ಉಪನಿಷತ್ತು ಹುಟ್ಕೊಂಡಿದ್ದೇ ಗೃಹಸ್ಥ ಹೇಗೆ ಬದುಕಬೇಕು ಅಂತ ಹೇಳ್ಕೊಡೋಕೆ. ಬುದ್ಧ ಪೂರ್ವದ ದಿನಗಳವೆಲ್ಲ ನೆನ್ಪಿಟ್ಕೊಳ್ಳಿ. ಇವತ್ತಿನೆನ್ನೆ ಹುಟ್ಕೊಂಡಿದ್ದಲ್ಲ, ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಹುಟ್ಕೊಂಡಿದ್ದು. ಒಬ್ಬ ಗೃಹಸ್ಥ ಹೇಗೆ ಅಲ್ಲಿ ಒಂದು ಕಾನ್ವೊಕೇಶನ್ ಅಡ್ರೆಸ್ ಬರುತ್ತೆ. ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಹೊರಟಿದ್ದೀರಿ, ಇನ್ನು ಮುಂದೆ ನೀವು ಗೃಹಸ್ಥ ಜೀವನ ಪ್ರವೇಶ ಮಾಡ್ತೀರಿ, ಸಮಾಜದ ಜವಾಬ್ದಾರಿಗಳನ್ನು ಹೊತ್ಕೊಳ್ತೀರಿ, ನೀವು ಹೇಗೆ ಬದುಕಬೇಕು 41 ವಾಕ್ಯಗಳ ಉಪದೇಶ ಇದೆ. ಆ 41 ವಾಕ್ಯ ನಾವು ಅವರನ್ನು ಫಾಲೋ ಮಾಡಿಬಿಟ್ರೆ, ಅನುಸರಿಸ್ಬಿಟ್ರೆ, ನಿಮ್ಗೆ ಯಾವ ಪೊಲೀಸ್ ಸ್ಟೇಷನ್ ಬೇಡ ನಿಮ್ಮೂರಲ್ಲಿ, ಯಾವ ಬರಗಾಲವೂ ಬರಲ್ಲ. ಯಾಕೆ? ಅಲ್ಲೆಲ್ಲ ನಮ್ಮ ಕರ್ತವ್ಯಗಳನ್ನು ಹೇಳಲಾಗಿದೆ. ಗೃಹಸ್ಥನಿಗೆ ಕರ್ತವ್ಯಗಳನ್ನು ಹೇಳಲಾಗಿದೆ. ಇದೆಲ್ಲ ನೆನಪಿಟ್ಕೊಳ್ಳಿ. ದೇವತೆ ಅಂದರೆ ಏನು, ದೇವರು ಅಂದರೆ ಏನು, ದೇವರ ಪೂಜೆನೇ ಮಾಡಬೇಕಂತಿಲ್ಲ. ದೇವರು ಅನ್ನುವಂಥ ಒಂದು ದೊಡ್ಡ ಶಕ್ತಿ ಒಂದಿದೆ. ವಿಜ್ಞಾನ ಅದನ್ನು ಒತ್ತಿ ಹೇಳುವ ಹಾಗೆ ಇನ್ಯಾವುದು ಹೇಳಲ್ಲ. ಏನೋ ಒಂದು ಚೂರುಪಾರು ಓದಿರೋರು, ಸೈನ್ಸ್ ಪುಸ್ತಕ ಒಂದು 4 ಸಲ ಓದಿ ನೋಡಿಬಿಟ್ಟಿರೋರು, ಸೈನ್ಸ್ ಓದಿದ ಮೇಲೆ ನನಗೆ ದೇವರಲ್ಲಿ ನಂಬಿಕೆ ಹೋಗ್ಬಿಡ್ತು, ಶತಮೂರ್ಖ ಅವನು. ಸೈನ್ಸ್ ಓದಿ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡವನಿದಾನಲ್ಲ, ಅವನಂತ ಮೂರ್ಖನನ್ನ ನೀವು ನೋಡೋಕೆ ಸಾಧ್ಯ ಇಲ್ಲ. ದೇವರ ಅಸ್ತಿತ್ವವನ್ನು ಸೈನ್ಸ್ ಒತ್ತಿ ಹೇಳುವಷ್ಟು ಕಾಲಭಾಗ ಯಾವ ಧರ್ಮವೂ ಹೇಳಲ್ಲ. ಎಲ್ಲ ಪುಸ್ತಕದ ಬದನೆಕಾಯಿಗಳು, ಇವ್ರಿಗೇನು ಅರ್ಥವಾಗಿರಲ್ಲ. ಇದಕ್ಕೆ ಹೇಳಿದ್ನಲ್ಲ, ಮಾಸ್ತರ್ಗೆ ಜೋಳ ಕೊಟ್ಟು ಪಾಸ್ ಮಾಡಿರ್ತಾನೆ ಇವನು ಮಾಸ್ತರು, ಅವನು ಮಾಸ್ತರ್ಗೆ ಜೋಳ ಕೊಟ್ಟು ಪಾಸ್ ಮಾಡ್ಕೊಂಡು ಪಾಠ ಮಾಡಿರ್ತಾನೆ ಇವನಿಗೆ. ಯಾವ ಕಾಲಕ್ಕೆ ಉದ್ಧಾರ ಆಗ್ತೀವಿ? ಸೈನ್ಸೇ ನಿಜವಾದ ಧರ್ಮಶಾಸ್ತ್ರ. ನಾನು ಮೊನ್ನೆ ಟಿವಿನಲ್ಲಿ ಹೇಳಿದ್ದೀನಿ, ಎಲ್ಲಿಯವರೆಗೆ ಫಿಸಿಕ್ಸ್ ಬೆಳೆಯುತ್ತೆ, ಎಲ್ಲಿಯವರೆಗೆ ಬಯಾಲಜಿ ಬೆಳೆಯುತ್ತೆ, ಅಲ್ಲಿಯವರೆಗೆ ಧರ್ಮಕ್ಕೆ ನಾಶವಿಲ್ಲ. ಫಿಸಿಕ್ಸ್ ಸಾಯುತ್ತಾ? ಬಯಾಲಜಿ ಸಾಯುತ್ತಾ? ಅವನ ಮೂರ್ಖ ಹೇಳ್ತಾನೆ ಸನಾತನ ಧರ್ಮವನ್ನು ಕಿತ್ತು. ಶುದ್ಧ ಮೂರ್ಖ. ಏನು ಹೇಳೋದು? ಬೈದು ನನ್ನ ಬಾಯಿ ಹೊರಸಾಗ ನಾನು ಸುಮ್ಮನೆ ಇರಬೇಕು, ತಡ್ಕೊಳ್ಳೋಕ್ಕಾಗಲ್ಲ ಕೆಲವು ಸಲ. ಗೃಹಸ್ಥರ ಕರ್ತವ್ಯಗಳಲ್ಲಿ ದೇವರು ಅಂದರೆ ಏನು ಅಂದರೆ ನೆನಪಿಟ್ಕೊಳ್ಬೇಕು. ಈ ಪ್ರಪಂಚದಲ್ಲಿ ಯಾವ ವಿಷಯವನ್ನೇ ತಗೋ, ಸದ್ಗುಣ, ಸದ್ಬುದ್ಧಿ, ಸದಾಚಾರ, ಪ್ರೇಮ, ಪ್ರೀತಿ, ನಿಸ್ವಾರ್ಥತೆ, ಮಹಾ ಉದಾತ್ತವಾದ ಏನು ಶಕ್ತಿಗಳು ಏನಿದೆ, ಗುಣಗಳು ಏನಿದೆ, ವಸ್ತುಗಳು ಏನಿದೆ, ಇದೆಲ್ಲವೂ ಎಲ್ಲಿಂದ ಹುಟ್ಟಿದೆಯೋ, ಯಾವ ಮೂಲದಿಂದ ಹುಟ್ಟಿದೆಯೋ ಅದು ದೇವರು. ಅದ್ರ ಬಗ್ಗೆ ಮಕ್ಕಳಿಗೆಲ್ಲ ಒಂದು ಚಿಂತನೆ ಕೊಟ್ಟು ಆ ಮೂಲವನ್ನು ಕೈವಶ ಮಾಡಿಕೊಳ್ಳೋದು ಹೇಗೆ? ಯಾಕೆ? ಮೂಲವನ್ನು ಕೈವಶ ಮಾಡ್ಕೊಂಡ್ಬಿಟ್ರೆ ಮೂಲದಿಂದ ಬಂದು ಎಲ್ಲವೂ ನಮ್ಮ ಕೈವಶ ಆಗಿಬಿಡುತ್ತೆ.